ಇವತ್ತಿಗೂ ಬದುಕಿದ್ದಾರ. ಅವ್ರು ಯಾಕೆ ಬದುಕ್ಯಾರ ಅಂದ್ರ ಇವತ್ತ ನೀವು ಮಾಡುವಂತ ಕಾರ್ಯಕ್ರಮದ ಮೂಲಕ ಅವ್ರನ್ನೆಲ್ಲ ನಾವು ನೋಡ್ತಿದ್ದೇವೆ. ಅಂದ್ರ ಬದುಕದಕ್ಕೆ ಉದಾಹರಣೆ ಅಂದ್ರೆ ಅವರು ಮಾಡಿದಂತ ಅವತ್ತಿನ ಒಂದು ಅವರ ಯೋಜನೆ, ಅವರ ವಿಶ್ವಾಸ, ಅವರು ಹಾಕಿಕೊಂಡ ನಮ್ಮ ಇಡೀ ಜಗತ್ತಿಗೆ ಸಂವಿಧಾನದ ಒಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಶಿಲ್ಪಿ. ಅಂದ್ರೆ ಇದು ಭಾರತ ದೇಶಕ್ಕೆ ಅಷ್ಟೇ ಅಲ್ಲ, ಒಂದು ಡಾಕ್ಟರ್ B.R. ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನವನ್ನ ಇಡೀ ಜಗತ್ತ ಇವತ್ತ ಪೂಜಿಸ್ತಾ ಇದೆ, ಅದನ್ನು ಅನುಕರಿಸ್ತಾ ಇದೆ. ಹಲವು ದೇಶಗಳು ಅದರ ಬಗ್ಗೆ ಈಗ ಇನ್ನೂ ವಿದ್ಯಾಭ್ಯಾಸವನ್ನು ಮಾಡುತ್ತಲಿದ್ದಾರೆ. ಆದ್ರೆ ಅದು ಈ ಸಮಾಜದ ದೃಷ್ಟಿಯಲ್ಲಿ ಇನ್ನೂ ಹಿಂದುಳಿದಿದೆ. ಏಕಂದ್ರೆ ಇವತ್ತ ನನಗೆ ಸಂತೋಷ ಆಕತಿ. ಯಾಕೆ ಸಂತೋಷ ಆಕತಿ ಅಂದ್ರ ಇವತ್ತ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಏನ್ ಹೇಳ್ತಾರಂದ್ರ ಅವರು ಒಂದು ಕ್ರಾಂತಿ ಮಾಡಿದ್ರು. ಎದರ ಬಗ್ಗೆ ಕ್ರಾಂತಿ ಮಾಡಿದ್ರು? ಅವರಿಗೆ ಎಷ್ಟು ಬೆಲೆ ಬರಲಿಕ್ಕೆ ಕಾರಣ ವಿದ್ಯಾಭ್ಯಾಸ. ಅವರು ನಮ್ಮ ದೇಶದ ಅತ್ಯುನ್ನತ ವಿದ್ಯಾ ಒಂದು ಜ್ಯೋತಿ. ಅದು ಅದರಲ್ಲಿ ಎಷ್ಟು ವಿದ್ಯಾ ಆಗತ್ತೆ ಅಂತಂದ್ರೆ 9 ಭಾಷೆಗಳಲ್ಲಿ ಅವರು 9 ವಿದ್ಯಾಲಯಗಳಲ್ಲಿ ಅವರ ಒಂದು ರಾಷ್ಟ್ರ